ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ನಾವು ಜ್ಞಾನಿಸಿಕೊಳ್ಳೋಣ. ಕೀರ್ತನೆಗಳು 133 ಅಧ್ಯಾಯ 1ನೇ ವಚನದಿಂದ ನಾವು ಓದ್ಕೊಳ್ಳೋಣ ಪ್ರಿಯರೇ. ಆಹಾ ಸಹೋದರರು, ಒಂದಾಗಿರುವುದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದದ್ದು. ಹಲ್ಲೆಲೂಯ. ಸೊ ಪ್ರೀತಿಯ ಸಹೋದರ ಸಹೋದರರೇ, ನಾವು ಕ್ರಿಸ್ತ ನಂಬಿಕೆಯಲ್ಲಿದ್ದೀವಿ ಅಂತ ಹೇಳಿದ್ರೆ, ದೇವರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಸೊ ಒಬ್ಬರನ್ನೊಬ್ಬರು ಒಳ್ಳೆ ರೀತಿಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯ. ನಾವು ಹೊಂದಾಣಿಕೆಯಿಂದ ಇರಬೇಕು. ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕು. ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು. ಪ್ರತಿಯೊಬ್ಬರಿಗೋಸ್ಕರ ಕೂಡ ನಾವು ಪ್ರಯಾಸ ಪಡಬೇಕು. ಹಲ್ಲೆಲೂಯ. ನೀನು ದೇವರಲ್ಲಿ ಪಡುವ ಪ್ರಯಾಸ ಯಾವತ್ತಿಗೂ ವ್ಯರ್ಥವಾಗುವುದಿಲ್ಲ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯ. ನೀನು ದೇವರಿಗೋಸ್ಕರ ನೀನು ಮಾಡ್ತಿರೋ ಪ್ರಾರ್ಥನೆ ಆಗಿರ್ಬೋದು, ಅನ್ಯ ಜನಗಳಿಗೋಸ್ಕರ ನೀನು ರಕ್ಷಣಾ ಮಾರ್ಗದಲ್ಲಿ ತರಬೇಕನ್ನೋದು ನೀನು ಪ್ರಯಾಸ ಆಗಿರ್ಬೋದು, ಪ್ರತಿಯೊಂದು ದೇವರಿಗೆ ನೀನು ದೇವರ ರಾಜ್ಯಕ್ಕಾಗಿ ದೇವರಿಗಾಗಿ ನೀನು ತವಕ ಪಡ್ತಾ ಇದ್ದೀರ, ಪ್ರಯಾಸ ಪಡ್ತಾ ಇದ್ದೀರ, ಪ್ರತಿಯೊಂದು ಫಲವನ್ನು ಕೂಡ ನೀನು ತಗೊಳ್ತೀಯ. ಹಲ್ಲೆಲೂಯ. ಪ್ರತಿಯೊಂದು ಫಲವನ್ನು ಕೂಡ ನೀನು ತಗೊಳ್ತೀಯ. ಇವತ್ತು ನೀನು ಯೋಚನೆ ಮಾಡ್ತಾ ಇರ್ಬೋದು, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರ ಬಗ್ಗೆ ತಿಳ್ಕೊಂಡಿನಿ, ವಾಕ್ಯವನ್ನು ಓದ್ತಾ ಇದ್ದೇನೆ, ದೇವರನ್ನ ಜೊತೆ ಮಾತಾಡ್ತಾ ಇದ್ದಾರೆ, ಆದರೆ ನನ್ನ ಜೀವಿತದಲ್ಲಿ ಕಾರ್ಯಗಳು ಬೇಗ ನಡೀತಾ ಇಲ್ಲ. ಹಲ್ಲೆಲೂಯ. ಫಲ ನನಗೆ ಬೇಗ ಸಿಗ್ತಾ ಇಲ್ಲ. ಎಲ್ಲರನ್ನೂ ಪ್ರೀತಿಸ್ತೇನೆ, ಎಲ್ಲರೂ ನಮ್ಮರು ಅಂತ ಹೇಳ್ಕೊತಾನಂತ. ಆದರೆ ನೀನು ಏನೋ ಒಂದು ಇಲ್ಲಿ ಮಿಸ್ಟೇಕ್ ಮಾಡಿದ್ದೀಯೇನೋ ನೋಡು, ನೀನು ಏನೋ ಒಂದು ಇಲ್ಲಿ ಬಿಟ್ಟಿದ್ದೀಯೇನೋ ನೋಡು. ಹಲ್ಲೆಲೂಯ. ನೀನಿಲ್ಲಿ ಏನೋ ಒಂದು ಮರ್ತಿದೀಯ ಅನ್ನೋದನ್ನು ಫಸ್ಟ್ ಜ್ಞಾನ ಮಾಡ್ಕೊ, ಜ್ಞಾಪಕ ತಗೋ, ಅದನ್ನು ಜ್ಞಾಪಕದಲ್ಲಿಟ್ಟುಕೋ. ಹಲ್ಲೆಲೂಯ. ಪ್ರೀತಿ ಮಾಡುವುದಂತ ಹೇಳಿದ್ರೆ ನೀನು ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರುವುದಾಗಿದೆ. ಹಲ್ಲೆಲೂಯ. ಅವ್ರಿಗೋಸ್ಕರ, ಅವರ ಕಷ್ಟಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡುವುದಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಹಲ್ಲೆಲೂಯ. ಸೊ ನೀನಾಗ ಪ್ರತಿಯೊಬ್ಬರಿಗೂ ಕೂಡಗೋಸ್ಕರ ನೀನು ಪ್ರಯಾಸ ಪಡುವಾಗ ದೇವರು ನಿನಗೋಸ್ಕರ ಪ್ರಯಾಸ ಪಟ್ಟು ನಿನಗೆ ಸುರಿಸಬೇಕಾದದನ್ನು ಫಲಗಳನ್ನು ಆತನು ಕೊಡ್ತಾನೆ. ನಿನ್ನ ಜೀವಿತದಲ್ಲಿ ನಡೆಯುತ್ತೆ, ನಿನ್ನ ಆತ್ಮಿಕ ಜೀವಿತದಲ್ಲಿ ನಡೆಯುತ್ತೆ ಅದು. ಹಲ್ಲೆಲೂಯ. ಹಲ್ಲೆಲೂಯ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಬೇಕು. ಸಹೋದರರು ಒಂದಾಗಿರುವುದು ಎಷ್ಟು ರಮ್ಯವಾದದ್ದು, ಎಷ್ಟು ಒಳ್ಳೆಯದಂತ ಹೇಳ್ತಾ ಇದ್ದಾರಲ್ವಾ. ಹಲ್ಲೆಲೂಯ. ಪ್ರತಿಯೊಬ್ಬರು ಅಕ್ಕಪಕ್ಕ ಮನೆಯಲ್ಲಿ ಕೂಡ ಇರ್ತಾರೆ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಹಲ್ಲೆಲೂಯ. ಮತ್ತು ದೇವರ ಬಗ್ಗೆನೂ ಕೂಡ ತಿಳ್ಕೊಂಡಿರ್ತಾರೆ, ಕ್ರಿಸ್ತನಲ್ಲಿ ಕೂಡ ನಂಬಿಕೆಯಿಂದ ಇರ್ತಾರೆ, ಪ್ರಾರ್ಥನೆ ಕೂಡ ಮಾಡ್ತಾರೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಯಾಕೆ ರೀ? ಅವ್ರೇನಾದರೂ ನಿಮಗೆ ಸೈತಾನ್ ಥರ ಕಾಣ್ತಾ ಇದ್ದಾರಾ? ಅಥವಾ ಸೈತಾನ್ ನಿಮ್ಮಲ್ಲಿ, ಹಲ್ಲೆಲೂಯ, ಸೈತಾನ್ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾನಲ್ಲ, ಅದನ್ನು ತೆಗೆದಾಕ್ಬೇಕಂತ ಯೋಚನೆ ಮಾಡ್ತಾ ಇದೀಯಾ? ಹಲ್ಲೆಲೂಯ. ಪ್ರತಿಯೊಬ್ಬರು ನೋಡಿದ್ರೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು. ಶತ್ರು, ಅವನು ನನಗೆ ಶತ್ರು, ಆಕೆ ನನಗೆ ಶತ್ರು. ಎಲ್ಲರೂ ನೀನು ಶತ್ರು ಮಾಡ್ಕೊಂಡ್ರೆ ನಿನ್ನ ಮಿತ್ರನ ಯಾರು ಮಾಡ್ಕೋಬೇಕು ಅಂದ್ಕೊಂಡಿದೀಯಾ? ಹಲ್ಲೆಲೂಯ. ಮಿತ್ರನ ಯಾರು ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ? ಯಾರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕಂತ ಇದೆಯಾ ಇಲ್ಲಿ? ಸೊ ನೀನು ಒಂದಾಗಿದ್ದು ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಲ್ಲೆಲೂಯ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ಭಯವೇಕೆ ನನ್ನ ಮಗನೇ, ಇಂದು ಭಯವೇಕೆ ನನ್ನ ಮಗಳೇ. ಹಲ್ಲೆಲೂಯ. ಭಯವೇಕೆ ನನ್ನ ಮಗನೇ, ಇಂದು ಭಯವೇಕೆ ನನ್ನ ಮಗಳೇ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಹಲ್ಲೆಲೂಯ. ಜಯಧ್ವಜ ಅಂದರೆ ದೇವರ ಶಿಲುಬೆ. ಹಲ್ಲೆಲೂಯ. ಆತನ ಶಿಲುಬೆಯನ್ನು ಹೊತ್ತುಕೊಂಡು ನಿನಗೆ ಬರೋದಕ್ಕೆ ಸಂಪೂರ್ಣತೆಯಿಂದ ಮನಸ್ಸಿದೆಯಾ? ಹಲ್ಲೆಲೂಯ. ಇದರಲ್ಲಿ ಬರೀ ದುಃಖ ಇದೆಯಪ್ಪ, ಇದರಲ್ಲಿ ಬರೀ ನೋವು ಇದೆಯಪ್ಪ, ಇದರಲ್ಲಿ ಬರೀ ಶೋಧನೆ ಇದೆಯಪ್ಪ, ನನಗೆ ಬೇಡ ಇದು ಅಂತ ಏನಾದರೂ ಹಿಂದೆ ಹೋಗ್ತಾ ಇದೆಯಾ? ಹಲ್ಲೆಲೂಯ.
ಯೋಚನೆ ಮಾಡ್ಕೊ, ನಿನ್ನ ಜೀವಿತದಲ್ಲಿ ಯಾಕೆ ನಿನಗೆ ಫಲ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊ ಬ್ರದರ್ ಆ್ಯಂಡ್ ಸಿಸ್ಟರ್. ನೀನು ಶೋಧನೆಗೆ ಎದುರ್ಕೊಂಡು ಹೋಗ್ತಾ ಇದೀಯಾ, ಸೈತನಿಗೆ ಎದುರ್ಕೊಂಡು ಹೋಗ್ತಾ ಇದೀಯಾ ನೀನಿಲ್ಲಿ. ಸೊ ನೀನು ಯಾವಾಗ ಸೈತನನ್ನು ಗೆಲ್ಲಬೇಕಂತ ಯೋಚನೆ ಮಾಡ್ತೀಯ? ಅಲ್ಲೂಯ್ಯ, ದೇವರು ನಿನಗೆ ಎಲ್ಲವೂ ಕೂಡ ಅಧಿಕಾರ ಕೊಟ್ಟಿದ್ದಾನೆ ಅಲ್ವಾ ಬ್ರದರ್ ಆ್ಯಂಡ್ ಸಿಸ್ಟರ್. ಅದನ್ನು ಉಪಯೋಗ ಮಾಡ್ಕೊಳ್ಳೋದಿಲ್ವಾ? ಅಲ್ಲೂಯ್ಯ, ಅದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಮನಸ್ಸಿಲ್ವಾ? ಆತನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಮಗನು ನನ್ನ ಮಗಳು ಯಾರಾದರೂ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹಿಂದೆ ತಿರುಗಿ ನೋಡಲಾರ್ದಂತೆ ನನ್ನ ಹಿಂದೆ ಬರ್ತಾರಾ ಅಂತ ಆತನ ಯೋಚನೆ ಮಾಡ್ತಾ ಇದ್ದಾನೆ ಅಲ್ವಾ? ಹಲ್ಲೆಲೂಯಾ. ನೇಗಿಲು ಹಿಡ್ಕೊಂಡಿದೀಯಾ, ಮುಂದೆ ಹೋಗ್ತಾ ಇರು, ಸಾಗುತ್ತಾ ಇರು. ಅದನ್ನು ಬಿಟ್ಟು ಹಿಂದೆ ತಿರುಗಿ ಯಾಕೆ ನೋಡ್ತೀಯಾ? ಹಿಂದೆ ಹೆಜ್ಜೆ ಯಾಕೆ ಇಡಕ್ಕೆ ನೋಡ್ತಾ ಇದೀಯಾ? ಹಲ್ಲೆಲೂಯಾ. ಅದರಲ್ಲಿ ಮುಂದೆ ಹೋದರೆ ಸಾಕು ನನಗೆ ಶೋಧನೆ ಬರ್ತಾ ಇದೆ, ಅದರಲ್ಲಿ ಮುಂದೆ ಹೋದರೆ ಸಾಕು ನನಗೆ ದುಃಖ ಬರ್ತಾ ಇದೆ ಅಂತ ಹಿಂದೆ ಹೋಗ್ತಾ ಇದೀಯಾ? ಹಲ್ಲೆಲೂಯಾ. ಹಿಂದೆ ಯಾಕೆ ಹೋಗ್ತಾ ಇದೀಯಾ ನೀನು? ದೇವರ ಶಿಲುಬೆಯನ್ನು ಹೊತ್ಕೊಂಡಿದೀಯ ಅಲ್ವಾ? ಆ ಶಿಲುಬೆಯನ್ನು ಓರೋದಕ್ಕೆ ದೇವರು ಕೂಡ ನಿನಗೆ ಸಹಾಯ ಮಾಡ್ತಾ ಇದ್ದಾನೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ನೀನು ಕೇಳ್ಕೊ, ಎಸ್ಸಯ್ಯ ನನ್ನಿಂದ ಮಾತ್ರ ಇದು ಓರಕ್ಕಾಗ್ತಾ ಇಲ್ಲಪ್ಪ. ಹಲ್ಲೆಲೂಯಾ. ನನ್ನೊಬ್ಬಳಿಂದ ಇದನ್ನು ಓರಕ್ಕಾಗ್ತಾ ಇಲ್ಲ ಎಸ್ಸಯ್ಯ, ನನಗೆ ಸಹಾಯ ಮಾಡು. ನನಗೆ ನಿನ್ನ ಬಲಗೈಯಿಂದ ಒಳ್ಳೆಯ ರೀತಿಯಿಂದ ಸಹಾಯ ಮಾಡು. ಎರಡರಷ್ಟು ಬಲವನ್ನು ನನಗೆ ದಯಪಾಲಿಸು ಕರ್ತನೆ ಅಂತ ನೀನು ಕೇಳ್ಕೊತಾ ಇದೆಯಾ ಮನಸ್ಫೂರ್ತಿಯಾಗಿ. ನಾನು ಮನಪೂರ್ವಕವಾಗಿ ನಿನ್ನ ಕಡೆಗೆ ತಿರುಕೊಳ್ತೀನಿ ದೇವ. ಈ ಶಿಲುಬೆಯನ್ನು ಹೊತ್ತುಕೊಂಡು ಹೋಗೋದಕ್ಕೆ ನನಗೆ ಸಹಾಯ ಮಾಡು. ನನಗೆ ಒಬ್ಬನಿಂದ ಆಗ್ತಾ ಇಲ್ಲ, ನಾನು ಒಬ್ಬಳಿಂದ ಇದನ್ನು ಓರೋದಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನನಗೆ ಸಹಾಯ ಮಾಡು. ಮನಪೂರ್ವಕವಾಗಿ ನಾನು ನಿನ್ನ ಕಡೆಗೆ ತಿರುಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ಅಥವಾ ಎಸ್ಸಯ್ಯ ಈ ನಿನ್ನ ಶಿಲುಬೆಯಲ್ಲಿ ಹೊತ್ತುಕೊಂಡು ಬರ್ತಾ ಇದ್ರೆ ಬರೀ ಶೋಧನೆ ಕಾಣ್ತಾ ಇದೆ, ದುಃಖ ಕಾಣ್ತಾ ಇದೆ, ನೋವು ಕಾಣ್ತಾ ಇದೆ ಅಂತೇಳ್ಬಿಟ್ಟು ಹಿಂದೆ ಹೋಗ್ತಾ ಇದೆಯಾ ಅಲ್ವಾ? ಹಲ್ಲೆಲೂಯಾ. ಹಿಂದೆ ಹೋಗ್ತಾ ಇದೆಯಾ ನೀನು. ಅದಕ್ಕೆ ಎಲ್ಲರೂ ಯಾವ ರೀತಿ ಪ್ರೀತಿ ಮಾಡಬೇಕಂದ್ರೂ ಕೂಡ ಗೊತ್ತಾಗ್ತಾ ಇಲ್ಲ, ಹೊಂದಾಣಿಕೆಯಿಂದ ಇರಬೇಕಂದ್ರೂ ಕೂಡ ನಿನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬ್ರದರ್ ಆ್ಯಂಡ್ ಸಿಸ್ಟರ್ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀನಿವತ್ತು ಒಬ್ಬಂಟಿಯಾಗಿದೆಯೇನೋ, ಒಬ್ಬಂಟಿಯಾಗಿ ಅಳ್ತಾ ಇದೆಯೇನೋ, ನಿನ್ನ ಜೀವಿತದಲ್ಲಿ ನಿನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲಪ್ಪ ಅಂತ ಕೊರಗುತ್ತಾ ಇದ್ದೀಯೇನೋ. ಹಲ್ಲೆಲೂಯಾ ಅಲ್ವಾ? ಯೋಚನೆ ಮಾಡ್ತಾ ಇದೀಯಾ? ಹೋಗಿ ಫ್ರೆಂಡ್ ಹತ್ರ ಹೇಳ್ಕೊಂಡ್ರೆ ಇನ್ನೊಬ್ಬರಿಗೆ ಹೇಳ್ಕೊಂಡು ಹಿಂಸೆ ಕೊಡ್ತಾರೆ, ಅಳಿಸ್ತಾರೆ. ಮನೆಯವ್ರಿಗೆ ಹೇಳ್ಕೊಂಡ್ರೆ ಬೈತಾರೆ. ಅರ್ಥ ಮಾಡ್ಕೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು ಮೂಲೆಯಲ್ಲಿ ಕುತ್ಕೊಂಡು ಅಳುತ್ತಾ ಇದೀಯಾ? ಹಲ್ಲೆಲೂಯಾ. ಬೇರೆ ಕಡೆ ಬೇರೆ ಜಾಗದಲ್ಲಿ ಹೋಗ್ಬಿಟ್ಟು ಕಣ್ಣೀರಾಗ್ತಾ ಇದೀಯಾ? ದೇವರು ನಿನಗೋಸ್ಕರ ಇದ್ದಾನೆ. ಕಣ್ಣೀರಾಗಬೇಡ, ದುಃಖ ಪಡಬೇಡ. ಒಂದು ವೇಳೆ ದೇವರಿಗೋಸ್ಕರ ನೀನು ದುಃಖ ಪಡ್ತಾ ಇದ್ರೆ, ಒಂದು ವೇಳೆ ದೇವರಿಗೋಸ್ಕರ ನೀನು ಪ್ರಯಾಸ ಪಡ್ತಾ ಇದ್ರೆ, ನಿನ್ನ ಜೀವಿತದಲ್ಲಿ ಎಷ್ಟೇ ಶೋಧನೆ ಬಂದರೂ ಕೂಡ ದೇವರ ಕಡೆಗೆ ನೀನು ಮನಪೂರ್ವಕವಾಗಿ ತಿರುಗಿಕೊಳ್ಳುತ್ತಾ ಇದ್ದರೆ ದೇವರು ನಿನಗೆ ಸಹಾಯ ಮಾಡ್ತಾನೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ನಿಜವಾಗ್ಲೂ ದೇವರು ನಿನಗೆ ಸಹಾಯ ಮಾಡ್ತಾನೆ. ನೀನು ದೇವರಿಗೋಸ್ಕರ ಪ್ರಯಾಸ ಪಡುವಾಗ ನನ್ನ ಮಗನು ನನ್ನ ಮಗಳು ನನಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಇನ್ನೂ ಹೆಚ್ಚಾಗಿ ಆತ್ಮಿಕ ಜೀವಿತವನ್ನು ಅವರಲ್ಲಿ ತುಂಬಿಸಬೇಕು ಅಂತ ದೇವರು ಯೋಚನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಕರೆದಿದ್ದಕ್ಕೂ ಒಳ್ಳೆಯದಾಯಿತು, ಅವ್ರ ಹೆಸರಿಡಿದು ಕರೆದಿದ್ದಕ್ಕೂ ನನ್ನ ಮಗನು ನನ್ನ ಮಗಳು ಒಳ್ಳೆ ರೀತಿಯಿಂದ ನನಗೆ ವಿಧೇಯರಾಗಿದ್ದಾರೆ ಅಂತೇಳಿ ಆತನು ಖುಷಿ ಪಡ್ತಾನೆ. ಆತನ ಶಿಲುಬೆಯನ್ನು ಹೊತ್ತುಕೊಂಡು ನೀನು ಹೋಗೋದಕ್ಕೆ ಮನಸ್ಸಿದ್ರೆ ಪ್ರತಿಯೊಬ್ಬರನ್ನು ಕೂಡ ನಮ್ಮವರು ತಮ್ಮವರು ಅಂತ ಹೇಳ್ಬಿಟ್ಟು ಪ್ರೀತಿ ಮಾಡಿ ಅವ್ರಿಗೋಸ್ಕರ ಪ್ರಯಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ರೆ, ಹಲ್ಲೆಲೂಯಾ. ದೇವರ ರಾಜ್ಯಕ್ಕೋಸ್ಕರ ಪ್ರಯಾಸ ಪಡಬೇಕು. ದೇವರಿಗೋಸ್ಕರ ನಾನು ಪ್ರಯಾಸ ಪಡ್ತಿದ್ದೀನಿ, ನನಗೇನು ಫಲ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಸಿಗ್ತದ? ಇವತ್ತೆಲ್ಲ ನಾಳೆ ಸಿಗ್ತದ. ಬಿಲೀವ್, ಟ್ರಸ್ಟ್, ಫೇತ್, ನಂಬಿಕೆ. ಈ ನಂಬಿಕೆ ನಿನ್ನಲ್ಲಿರಬೇಕು. ಮೊದಲು ನೀನು ಗೆದ್ದುಕೊಳ್ತೀಯ. ಹಲ್ಲೆಲೂಯಾ. ಇದಕ್ಕಾಗಿ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಹೇಳ್ತೇನೆ ಪ್ರಿಯರೇ, ಎಕ್ಸಾಂಪಲ್ ಆಗಿ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಒಬ್ಬ ಎಜುಕೇಷನ್ ಮುಗಿಸಿರ್ತಾನೆ, ಅನ್ಯ ಜನ, ಅವನಿಗೆ ದೇವರ ಬಗ್ಗೆ ಗೊತ್ತಿರೋದಿಲ್ಲ. ಇನ್ನೊಬ್ಬ ಅವನ ಗೆಳೆಯ ಇರ್ತಾನೆ, ಅವನು ಕ್ರಿಶ್ಚಿಯನ್, ದೇವರ ಬಗ್ಗೆ ತಿಳ್ಕೊಂಡಿರ್ತಾನೆ. ಸೊ ಇಬ್ಬರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಆತ್ಮಿಕ ಜೀವಿತದಲ್ಲಿ ಬೆಳೀತಾ ಇರ್ತಾನೆ, ಇವನು ಆತ್ಮಿಕ ಜೀವಿತದಲ್ಲಿ ಕುಗ್ಗಿ ಹೋಗ್ತಾ ಇರ್ತಾನೆ. ಯಾಕೆ ಗೊತ್ತಾ?
ಅಲ್ಲೆಲ್ಲೂಯ್ಯ. ಅವನು ನಂಬಿಕೆ ಇಟ್ಟಿರ್ತಾನೆ, ನಾನು ಇವತ್ತೆಲ್ಲ ನಾಳೆ ತಗೊಳ್ತೇನೆ, ನಾನು ಏಸಪ್ಪ ನನಗೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವನು ಪ್ರಾಯಸದಿಂದ, ಅವನ ಕಷ್ಟದಿಂದ, ಅವನ ಶೋಧನೆ ಎಷ್ಟೇ ಬಂದರೂ ಕೂಡ ಅವನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಬೈಬಲ್ ಓದ್ತಾ ಇರ್ತಾನೆ, ದೇವರ ಒಟ್ಟಿಗೆ ಮಾತಾಡ್ತಾ ಇರ್ತಾನೆ. ಅಲ್ಲೆಲ್ಲೂಯ್ಯ. ಆದರೆ ಈ ವ್ಯಕ್ತಿಗೆ ದೇವರ ಬಗ್ಗೆ ಗೊತ್ತಿರೋದಿಲ್ಲ. ಆತ್ಮಿಕ ಜೀವಿತ ತುಂಬ ಕಡಿಮೆ ಆಗಿದೆ, ಮನ ನೇತ್ರಗಳು ಮುಚ್ಚಿಕೊಂಡು ಹೋಗಿದೆ. ಸೊ ಆಗ ಮನೆಯವರು ಪ್ರತಿಯೊಬ್ಬರು ಕೂಡ ನೀನು ಕೆಲಸ ಮಾಡ್ತಾ ಇಲ್ಲ, ನಾವು ದುಡ್ದಾಕಿದ್ದನ್ನ ನೀನು ತಿಂತಾ ಇದೀಯಾ ಅಂತ ಹೇಳ್ಕೊಂಡು ಹೀಯಾಳಿಸ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವನಿಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ, ತುಂಬ ಖಿನ್ನತೆಗೆ ಒಳಗಾಗ್ಬಿಡ್ತಾನೆ. ನನ್ನ ಮನೆಯವ್ರು ಏನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಸ್ನೇಹಿತರು ಯಾರೂ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಲ್ಲೆಲೂಯ್ಯ. ಅವನು ಕಣ್ಣೀರಿಡ್ತಾ ಇರ್ತಾನೆ, ದುಃಖ ಪಡ್ತಾ ಇರ್ತಾನೆ. ನನಗೆ ಯಾರಾದರೂ ಇದ್ದಾರಾ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇದ್ದಾರಾ? ನಾನು ಎಷ್ಟೋ ಕಷ್ಟಪಡ್ತಾ ಇದ್ದೀನಿ, ನಾನು ಜಾಬ್ ತೊಗೊಳ್ಬೇಕಂತ ಎಷ್ಟೆಷ್ಟೋ ಪ್ರಯಾಸ ಪಡ್ತಾ ಇದ್ದೀನಿ, ನನಗೆ ಸಿಗ್ತಾ ಇಲ್ಲ, ನಾನೇನು ಮಾಡಲಿ? ನನಗೆ ಜಾಬ್ ಇಲ್ಲ ಅಂದ್ಬಿಟ್ಟು ಹೀಯಾಳಿಸ್ತಾ ಇದ್ದಾರೆ. ಮನೆಯವರೇ ನನಗೆ ಒಂಥರ ನೋಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಕುತ್ಕೊಂಡ್ರೂ ನೆಮ್ಮದಿ ಇಲ್ಲ, ನಿಂತ್ಕೊಂಡ್ರೂ ನೆಮ್ಮದಿ ಇಲ್ಲ, ಊಟ ಮಾಡೋದಕ್ಕಂತೂ ಮನಸ್ಸೇ ಇಲ್ಲ, ಸತ್ತೋಗ್ಬಿಡ್ಬೇಕು ಅನ್ನಿಸ್ತಾ ಇದೆ. ಹಲ್ಲೆಲೂಯ್ಯ. ಇರಬಾರ್ದು ನಾನು ಈ ಭೂಮಿ ಮೇಲೆ, ಅವಾಗಾದ್ರೂ ನನಗೆ ಮನಃಶಾಂತಿ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಆ ಯವ್ವನಸ್ಥನು ಪ್ರಿಯರೇ ಸಾಯಕ್ಕೆ ನಿರ್ಧಾರ ಮಾಡ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾನೆ. ಸೊ ಆಗ ಕ್ರಿಶ್ಚಿಯನ್ಸ್ ಅನ್ನೋ ಹುಡುಗ ಇರ್ತಾನಲ್ವ, ಆ ಯವ್ವನಸ್ಥನು ಅವನು ಸಾಯುವ ಸ್ಥಳದಲ್ಲಿ ಸಡನ್ನಾಗಿ ಎಂಟ್ರಿ ಕೊಡ್ತಾನೆ. ಸೊ ಅವನು ಅಲ್ಲಿ ಯಾಕೆ ಬಂದಿರ್ತಾನಂತ ಅವನಿಗೆ ಗೊತ್ತಿರೋದಿಲ್ಲ, ಅವನು ಸಡನ್ನಾಗಿಯೇ ಬರ್ತಾನೆ. ದೇವರನ್ನು ಕಳಿಸಿರ್ತಾರೆ, ನೀನು ಈ ಪ್ಲೇಸಿಗೆ ಹೋಗಬೇಕು ಅಂತ. ಹಲ್ಲೆಲೂಯ್ಯ. ನೀನು ಈ ಪ್ಲೇಸಿಗೆ ಹೋಗಬೇಕು ಅಂತ ದೇವರನ್ನು ಕಳಿಸಿದಾಗ ಅಲ್ಲಿ ಸಾಯೋ ವ್ಯಕ್ತಿಯನ್ನು ನೋಡ್ತಾನೆ. ಅವನು ಫ್ರೆಂಡೇ ಆಗಿರ್ತಾನೆ. ಆಗ ಅವನಿಗೆ ಜೀವಿತದಲ್ಲಿ ತಿಳಿಸ್ಕೊಡ್ತಾನೆ. ನಿಜ ಜೀವಿತ ಅವನಿಗೆ ಅಲ್ಲಿ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಅವನ ಜೊತೆ ಇದ್ದರೂ ಕೂಡ ಈ ವ್ಯಕ್ತಿ ಕ್ರಿಶ್ಚಿಯನ್ಸ್ ನಂಬಿರೋನು, ದೇವರ ಬಗ್ಗೆ ತಿಳಿಸಿಕೊಟ್ಟಿರೋದಿಲ್ಲ. ಹಲ್ಲೆಲೂಯ್ಯ. ಒಬ್ಬನೇ ಇರ್ತಾನೆ, ದೇವರ ಬಗ್ಗೆ ಹೇಳ್ಕೊಡೋಲ್ಲ. ದೇವರು ಈ ರೀತಿಯಾಗಿದ್ದಾನೆ, ನಮ್ಮ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಆತನು ಮತ್ತೆ ಜನ್ಮ ತಗೊಂಡು ಎದ್ದು ಬಂದಿದ್ದಾನೆ. ಹಲ್ಲೆಲೂಯ್ಯ. 3 ದಿನದಲ್ಲೆಲ್ಲ ಆತನು ಎದ್ದು ಬಂದಿದ್ದಾನೆ ಅಂತ ದೇವರ ಬಗ್ಗೆ ಆತ ತಿಳಿಸಿಕೊಡಲಿಲ್ಲ. ದೇವರನ್ನ ಪ್ರೀತಿಸ್ತಾ ಇದ್ದಾನಂತ ಕೂಡ ದೇವರ ಬಗ್ಗೆ ತಿಳಿಸಿಕೊಡಲಿಲ್ಲ. ದೇವರನ್ನ ನಂಬಿಕೋ, ನಿನಗೆಲ್ಲನೂ ಒಳ್ಳೆಯದಾಗುತ್ತೆ ಅಂತ ಒಂದು ಕೂಡ ಆತನು ಹೇಳ್ಕೊಡ್ಲಿಲ್ಲ. ಅವನು ಸಾಯೋ ಸಂದರ್ಭದಲ್ಲಿ ನೋಡ್ರಿ, ದೇವರೇ ಅವನಿಗೆ ಕಳಿಸ್ಕೊಟ್ಟು ಕೇಳು ಅಂತ ಹೇಳ್ತಾನೆ. ಹಲ್ಲೆಲೂಯ್ಯ. ಸೊ ಆಗ ಅಲ್ಲಿಗೆ ಹೋಗ್ತಾನೆ. ಯಾಕೆಪ್ಪ ಸಾಯಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ಯಾ ಅಂದಾಗ, ನನಗೆ ಬದುಕಕ್ಕೆ ಇಷ್ಟ ಇಲ್ಲಪ್ಪ, ನನಗೆ ಜಾಬ್ ಇಲ್ಲ, ಎಜುಕೇಷನ್ ಮಾಡಿದ್ದೀನಿ, ಐಡೆಂಟಿನೂ ಇದೆ, ಆದರೆ ಜಾಬ್ ಅನ್ನೋ ಐಡೆಂಟಿನೇ ನನಗಿಲ್ಲ, ನನ್ನನ್ನು ಯಾರು ಗೌರವಿಸ್ತಾ ಇಲ್ಲ, ಮನೆಯವ್ರಂತ ನನ್ನ ಸೇರ್ತಾನೇ ಇಲ್ಲ. ಅಲ್ಲಿ ಅಂತ ಹೇಳ್ಬಿಟ್ಟು ದುಃಖ ಪಡ್ತಾ ಇರ್ತಾನೆ. ನಾನು ಬಿಟ್ಬಿಡು, ನಾನು ಹೋಗ್ತೀನಿ ಅಂದಾಗ, ನೀನು ಹೋಗಬೇಡ, ನಿಜವಾಗ್ಲೂ ನೀನು ಹೋಗ್ಬಿಟ್ರೆ ನಿನಗೆ ಇನ್ನೂ ಹೆಚ್ಚಾಗಿ ಒಳ್ಳೆ ರೀತಿಯಿಂದಿರೋ ಜೀವಿತ ಕಳ್ಕೊತೀಯ ನೀನು. ದೇವರು ನಿನಗೋಸ್ಕರ ಅಂತ ಅಂದವಾದ ಪಾತ್ರೆಯಾಗಿ ನಾನು ತಯಾರಿಸ್ತಾನೆ. ಸೊ ಅದಕ್ಕೆ ದೇವರು ನಾನು ಇವತ್ತು ನಿನಗೆ ಇಲ್ಲಿ ಕಳಿಸಿದ್ದಾನೆ, ನಾನು ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ತಗೋ ಇದನ್ನು ಅಂತ ಹೇಳ್ಬಿಟ್ಟು ಬೈಬಲ್ ಕೊಡ್ತಾನೆ. ಇದನ್ನು ನೀನು ಓದು, ನಿನ್ನ ಜೀವಿತ ಬದಲಾಗುತ್ತೆ ಅಂತ ಹೇಳಿದಾಗ, ಅಲ್ಲಪ್ಪ ನಾನು ಎಷ್ಟೆಷ್ಟೋ ಬುಕ್ಸ್ಗಳನ್ನು ಓದಿದ್ದೇನೆ. ಹಲ್ಲೆಲೂಯ್ಯ. ನಾನು ಎಷ್ಟೆಷ್ಟೋ ಬುಕ್ಸ್ಗಳನ್ನು ಓದಿ ಬಿಟ್ಬಿಟ್ಟಿನಿ ನಾನು. ನನಗೆ ಜಾಬ್ ಸಿಗಲಿಲ್ಲ, ನನಗೆ ಇದನ್ನು ಓದಿದ್ರೆ ಸಿಗ್ತದ ಅಂತ ಹೇಳಿದಾಗ, ನೋಡು ನೀನು ಹಲವಾರು ಬುಕ್ಸ್ಗಳನ್ನು ಓದಿದ್ದೀಯ, ನಿನಗೆ ಜಾಬ್ ಸಿಗಲಿಲ್ಲ, ಆದರೆ ಇದು ಹಲ್ಲೆಲೂಯ್ಯ, ಇದು ಸಾಮಾನ್ಯವಾದದ್ದಲ್ಲ. ಇದು ನೀನು ಬರೀ ಬುಕ್ ಅಂತ ನೋಡ್ತಾ ಇದೀಯಾ, ಇದು ನಾನು ದೇವರಂತ ಭಾವಿಸ್ತಾ ಇದ್ದೀನಿ. ಇದು ನಿನಗೆ ಅರ್ಥ ಆಗಬೇಕಂದ್ರೆ ನೀನು ಇದ್ರ ಬಗ್ಗೆ ಓದಬೇಕು, ನೀನು ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ನೀನು ಪ್ರಾರ್ಥನೆ ಮಾಡಬೇಕು, ದೇವರಿಗೋಸ್ಕರ ಪ್ರಯಾಸ ಪಡಬೇಕು. ಆಗ ನಿನಗೆ ಪ್ರತಿಯೊಂದು ಕೂಡ ತಗೋತೀಯ ಅಂದಾಗ, ನಾನು ಎಂತೆಂಥದ್ದೋ ತೊಗೊಂಡು ಓದ್ಬಿಟ್ಟೆ, ನನಗಿದು ಬೇಡ, ನನ್ನ ಬಿಟ್ಬಿಡು, ನನಗಲ್ಲಿ ನೆಮ್ಮದಿ ಸಿಗ್ತದೆ, ನಾನು ಹೋಗ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ ಅಂದಾಗ, ನೀನು ಸತ್ತೋದ್ಮೇಲೆ ನೆಮ್ಮದಿ ಸಿಗುತ್ತೆ ಅಂತಿದೀಯಾ. ಸೊ ಅಲ್ಲಿಂದನೇ ನಿನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಹಲ್ಲೆಲೂಯ್ಯ. ನಿನಗೆ ಅಲ್ಲಿಂದನೇ ನಿನಗೆ ನಿಜ ಜೀವಿತ ಎಂಬುದು ಏನದು ತಿಳಿಬೋದು. ಆಗ ನಿನಗೆ ಅನಿಸುತ್ತೆ, ನಾನು ಯಾಕಾದರೂ ಸತ್ತೋಗ್ಬಿಟ್ನು ಅಂತ. ಸೊ ಅದಕ್ಕೋಸ್ಕರ ದೇವರು ಒಂದು ಅವಕಾಶ ಕೊಡ್ತಾ ಇದ್ದಾನೆ, ನನ್ನ ಮುಖಾಂತರ ಇಲ್ಲಿ ಕರೆಸ್ಬಿಟ್ಟು ನಿನಗೊಂದು ಅವಕಾಶ ಕೊಡ್ತಾ ಇದ್ದಾನೆ. ನೀನಿವತ್ತು ಬದಲಾಗು,
ಯೇಸುವಿನ ಮಗನಾಗಿ ನೀನು ಮಾರ್ಪಡು, ನಿನ್ನ ಜೀವಿತ ಬದಲಾಗುತ್ತೆ ಅಂದಾಗ ಆ ಯವ್ವನಸ್ಥನಿಗೆ ಏನೂ ಅರ್ಥ ಆಗೋದಿಲ್ಲ. ನೀನು ಏನೋ ಹೇಳ್ತಾ ಇದೀಯಾ, ನೀನು ಏನು ಹೇಳ್ತಿದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂದಾಗ, ಓಕೆ ನಾನು ಹೇಳೋದು ನಿನಗೆ ಅರ್ಥ ಬೇಡ, ನಿನಗೀಗ ಅರ್ಥ ಆಗೋದಿಲ್ಲ, ಸೊ ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ, ನೀನು ಮಾತ್ರ ಇದನ್ನು ಬಿಡಬೇಡ. ಇದನ್ನು ಬಿಟ್ಟು ಅಂದರೆ ನಿನಗೆ ಜೀವನ ಇಲ್ಲ, ಜೀವ ಇಲ್ಲ, ನೀನು ಸತ್ತೋದ್ಮೇಲೂ ಕೂಡ ನಿನಗೆ ನೆಮ್ಮದಿ ಇಲ್ಲ ಅಂತ ಹೇಳಿದಾಗ, ಸರಿ ನಾನು ಇದನ್ನು ಓದ್ತೀನಿ, ನೀನು ಹೇಳಿದ್ದನ್ನು ನಾನು ಮಾಡ್ತೀನಿ, ನನಗೆ ಜಾಬ್ ಸಿಗ್ತದ, ನಮ್ಮ ಮನೆಯವರೆಲ್ಲರೂ ನನ್ನನ್ನು ಹೆಮ್ಮೆಯಿಂದ ನೋಡ್ತಾರ, ಇವತ್ತು ನನ್ನ ಅಳಿಸ್ತಾ ಇದ್ದಾರೆ, ಅವರೆಲ್ಲರೂ ನನ್ನ ಅರ್ಥ ಮಾಡ್ಕೊತಾರೆ ಅಂದಾಗ ಖಂಡಿತ ಆಗುತ್ತೆ. ಅಲ್ಲಯ್ಯ, ನಿಜವಾಗ್ಲೂ ನನ್ನ ಜೀವನ ಬದಲಾಗುತ್ತೆ, ನಂಬಿಕೆ ಇಡು ಅಂತ ಹೇಳಿದಾಗ, ಓಕೆ ನೀನು ಹೇಳಿದ್ದೆಲ್ಲ ಮಾಡ್ತೀನಂತ ಆ ಬೈಬಲ್ ತೊಗೊಂಡು ಆ ಯವ್ವನಸ್ಥನು ಅವತ್ತಿನಿಂದ ಪ್ರಿಯರೇ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ವಾಕ್ಯಗಳನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟಿಂಗ್ ಆತನಿಗೆ ಏನು ಬರೋದಿಲ್ಲ, ಅಲ್ಲಯ್ಯ, ಆತನಿಗೆ ಪ್ರಾರ್ಥನೆ ಅಂದರೆ ಏನು ಅಂತ ಗೊತ್ತಿಲ್ಲ, ಅದನ್ನು ಓದ್ತಾನೆ. ಸೊ ದೇವರ ಆತನ ಜೊತೆಗೆ ಮಾತಾಡ್ತಾರೆ. ಅಲ್ಲಿ ಪರಿಶುದ್ಧಾತ್ಮ ಕಾರ್ಯ ಮಾಡ್ತಾ ಇದೆ ಪ್ರಿಯರೇ. ಅಲ್ಲಯ್ಯ, ಯಾವಾಗ ಬೈಬಲ್ ತೆಗೆದು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೋ ದೇವರು ಆತನೊಂದಿಗೆ ಮಾತಾಡ್ತಾರೆ. ನಾನು ಯಾಕೆ ಸಾಯಕ್ಕೆ ನಿರ್ಧಾರ ಮಾಡಬೇಕು? ಹಲ್ಲೆಲೂಯ, ನಾನು ಯಾಕೆ ಸಾಯಕ್ಕೆ ನಿರ್ಧಾರ ಮಾಡಬೇಕು? ಇದ್ದು ನಾನು ತೋರಿಸ್ಬೇಕು. ಹಲ್ಲೆಲೂಯ, ಇದ್ದು ನಾನು ಏನಂತ ನಾನು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಆಲೋಚನೆ ಬರ್ತದೆ. ಆಗ ಸಾಯೋ ನಿರ್ಧಾರ ಹೋಗ್ತದೆ, ಬದುಕೋ ನಿರ್ಧಾರ, ಜೀವಿತ ಮೇಲೆ ಆಸೆ ಬರ್ತದೆ. ಸೊ ಆಗ್ಲಿದ್ದನ್ನು ಕೂಡ ಇನ್ನೂ ಹೆಚ್ಚಾಗಿ ದೇವರ ಬಗ್ಗೆ ತಿಳ್ಕೊತಾನೆ, ಇನ್ನೂ ಹೆಚ್ಚಾಗಿ ಓದ್ತಾನೆ. ಪ್ರತಿ ಒಂದರಲ್ಲೂ ಕೂಡ, ಎಲ್ಲದರಲ್ಲೂ ಕೂಡ, ಆತ್ಮಿಕ ಜೀವಿತದಲ್ಲೂ ಕೂಡ ಹೆಚ್ಚಾಗಿ ಬೆಳಿತಾನೆ. ಅವನು ಯಾವಾಗ ಹೆಚ್ಚಾಗಿ ಬೆಳೆದಾಗ ಅವನ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಶೋಧನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯ, ಇನ್ನೂ ಹೆಚ್ಚಾಗಿ ಶೋಧನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಗ ಅವನು ಯೋಚನೆ ಮಾಡ್ತಾನೆ, ನಾನು ಇಷ್ಟು ದಿವಸ ಚೆನ್ನಾಗಿದ್ದೆ, ಇವಾಗಲಿದ್ದ ನನಗೆ ಇನ್ನೂ ಹೆಚ್ಚಾಗ್ಬಿಡ್ತು ನನ್ನ ಜೀವಿತದಲ್ಲಿ. ಏನೋ ಗೊತ್ತಿಲ್ಲ, ಏನಾಗ್ತಿತ್ತೋ ಆಗ್ಬಿಡ್ಲಿ, ನನ್ನ ಫ್ರೆಂಡ್ ಅಂತೂ ಹೇಳಿದಾನಲ್ವ, ಇದನ್ನು ಮಾತ್ರ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಪರಿಶುದ್ಧ ಆತ್ಮದಿಂದ ಅವನಿಗೆ ತಿಳಿಸಿಕೊಡುತ್ತೆ. ಇವತ್ತೆಲ್ಲ ನಾಳೆ ನೀನು ತಗೊತೀಯ, ಯೋಚನೆ ಮಾಡಬೇಡ, ದೇವರ ಕಡೆ ಗಮನ ಕೊಡು ಅಂತ ಹೇಳಿದಾಗ ಪ್ರಯಾಸ ಪಟ್ಟು ಅವನು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪ್ರಿಯರೇ. ಸೊ ಆಗ ಸಾಕಪ್ಪ, ನನಗೆ ಇನ್ನು ಅವನಿಗೆ ಜಾಬ್ ಸಿಗೋದಿಲ್ಲ, ಸಾಕಪ್ಪ ನನ್ನ ಜೀವಿತ, ನನಗೇನು ಸಿಗೋದಿಲ್ಲ ಅಂತೇಳಿ ದೇವರ ಸನ್ನಿಧಾನಕ್ಕೆ ಹೋಗಿ ನನ್ನ ಫ್ರೆಂಡ್ ಹೇಳ್ಕೊಟ್ಟ, ಇಷ್ಟೆಲ್ಲ ನಾನು ಕಲ್ತ್ಕೊಂಡೆ, ಬಟ್ ಆದರೆ ನನ್ನ ಜೊತೆ ಕೂಡ ನೀನು ಮಾತಾಡಿದೆ, ನನಗೇನು ಪ್ರಯೋಜನ ಆಗಲಿಲ್ಲ. ಸೊ ಈಗ ನಾನು ನಿರ್ಧಾರ ಮಾಡೀನಿ, ಸಾಯ್ಬೇಕು, ಅಲ್ಲೆಲ್ಲ ನಾನು ಸತ್ತೋಗ್ಬಿಡ್ಬೇಕು ನಾನೀಗ. ಯಾಕೆಂದರೆ ನಿನ್ನನ್ನು ಕೂಡ ನಾನು ನಂಬ್ಕೊಂಡೆ, ನೀನು ಕೂಡ ನಾನು ಕೈ ಬಿಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಫೀಡಾಗಿ ಬೈಕ್ ಆಕ್ಸಿಡೆಂಟ್ ಮಾಡ್ಕೋಬೇಕಂತ ಹೋಗ್ತಾ ಇರ್ತಾನೆ. ಸಡನ್ನಾಗಿ ಕಾಲ್ ಬರುತ್ತೆ. ಹಲ್ಲೆಲೂಯಾ, ಸಡನ್ನಾಗಿ ಕಾಲ್ ಬರುತ್ತೆ. ಎಲ್ಲಿಂದ ಗೊತ್ತಾ? ಕಂಗ್ರ್ಯಾಚುಲೇಷನ್, ನಿಮಗೆ ಜಾಬ್ ಬಂದಿದೆ, ಹಲ್ಲೆಲೂಯಾ, ನಿಮಗೆ ಜಾಬ್ ಆಫರ್ ಇದೆ, ನೀವು ನಾಳೆನೇ ಬರ್ಬೋದು ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ ಅಂತ ಹೇಳಿದಾಗ ಆ ಯವ್ವನಸ್ಥನ ಮನಸ್ಸು ಮತ್ತೆ ಚೇಂಜ್ ಆಗೋಗುತ್ತೆ. ಗೊತ್ತಾ, ಅಲ್ಲಿ ಸಾಯೋಣಂತ ನಿರ್ಧಾರ ಮಾಡಿರ್ತಾನೆ. ಸಡನ್ನಾಗಿ ಬೈಕ್ ತಿರ್ಸ್ಕೊಂಡು ಸೀದಾ ದೇವರ ಸನ್ನಿಧಾನಕ್ಕೆ ಬಂದು ಥ್ಯಾಂಕ್ ಯು ಲಾರ್ಡ್ ಅಂತ ತುಂಬ ಕಣ್ಣೀರಿಡ್ತಾ ಇರ್ತಾನೆ. ನಾನು ಎಷ್ಟೋ ದೇವ್ರನ್ನ ನಂಬ್ಕೊಂಡೆ, ನಾನು ಎಷ್ಟೆಷ್ಟೋ ಏನು ಮಾಡಿದೆ, ಹರಕೆಗಳು ಕಟ್ಕೊಂಡೆ, ಎಷ್ಟೋ ಬುಕ್ಸ್ಗಳನ್ನು ಓದಿದೆ, ನನಗೆ ಪ್ರಯೋಜನ ಆಗಲಿಲ್ಲ. ನನ್ನ ಮನೆಯವರು ಯಾರೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ನಿನ್ನಿಂದಾಗಿ ನಾನು ಜಾಬ್ ತಗೊಂಡಿದ್ದೀನಿ, ಇನ್ನು ನಿನ್ನ ಮಗನಾಗಿ ನಾನು ಬದಲಾಗ್ತೀನಿ. ನನ್ನ ಮನೆಯವರನ್ನು ಕೂಡ ನಿನ್ನ ರಕ್ಷಣೆ ಮಾರ್ಗದಲ್ಲಿ ಇರುವಂತೆ ನೋಡ್ಕೊ, ಹಲ್ಲೆಲೂಯಾ ಅಂತ ಹೇಳ್ಬಿಟ್ಟು. ಸೊ ಪ್ರಿಯರೇ, ತನಗೆ ಜಾಬ್ ಬಂದ ತಕ್ಷಣವೇ ಸೊ ಆಗ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡ್ತದೆ. ಏನು ಗೊತ್ತಾ, ಯಾರು ಅವ್ರ ಮನೆಯವರು ನಾವು ತಂದಕ್ಕಿದ್ದು ಊಟ ಮಾಡ್ತಾ ಇದೆಯಾ, ನೀನು ತಿಂತಾ ಇದೆಯಾ, ನಿನಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರಲ್ವ. ಸೊ ಇವತ್ತು ಆ ಯವ್ವನಸ್ಥನು ಮಾಡಿದ ಜಾಬಿಂದಾಗಿ ಅವರೆಲ್ಲರೂ ಕೂಡ ಬದುಕೋ ಸ್ಥಿತಿಯಲ್ಲಾಗುತ್ತೆ. ಹಲ್ಲೆಲೂಯಾ, ಆತಗೆ ಅವಾಗೊಂದು ಐಡೆಂಟಿ ಬರುತ್ತೆ, ಅವಾಗ ಆತನಿಗೊಂದು ಹೆಮ್ಮೆ, ಗೌರವ ಎಲ್ಲರೂ ಕೊಡ್ತಾರೆ. ಸೊ ಇದು ಎದರಿಂದ ಬಂತು? ದರಿದ್ರನನ್ನು ಧೂಳಿನಿಂದೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ,
ಆ ಆ ಆ ದರಿದ್ರನನ್ನು ಧೂಳಿನಿಂದೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ. ಹಲ್ಲೆಲೂಯ. ನಿನ್ನ ಮಹಿಮೆ ಹರಿಯದೆ ನಾವೋದರು, ನಿನ್ನ ಮಹಿಮೆ ಹರಿಯದೆ ಹೋದರು, ಕರುಣಿಸಿದೆ ಅಪ್ಪ ನನ್ನ ಆತ್ಮವ, ಕರುಣಿಸಿದೆ ಅಪ್ಪ ನನ್ನ ಆತ್ಮವ, ನನ್ನ ಆತ್ಮವ. ಮನ ತುಂಬಿ ಹಾಡುವೆ ಎಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಹಲ್ಲೆಲೂಯ. ಯಾರೇ ನನ್ನನ್ನು ನಿಂದಿಸಿದರು ನಿನ್ನ ಮಾರ್ಗದಿ ಆನಂದಿಸುವೆ. ಯಾರೇ ನನ್ನನ್ನು ನಿಂದಿಸಿದರು ನಿನ್ನ ಮಾರ್ಗದಿ ಆನಂದಿಸುವೆ. ನೀ ನನ್ನ ಆತ್ಮದ ಅಭಿಷೇಕವು, ನೀ ನನ್ನ ಆತ್ಮದ ಅಭಿಷೇಕವು, ನೀ ನನ್ನ ಬಾಳಿಗೆ ಬೆಳಕಾಗಿರುವೆ, ಬೆಳಕಾಗಿರುವೆ. ಮನ ತುಂಬಿ ಹಾಡುವೆ ಎಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನು. ಹಲ್ಲೆಲೂಯ. ಬ್ರದರ್ ಆ್ಯಂಡ್ ಸಿಸ್ಟರ್, ಇವತ್ತು ನೀನು ಜಾಬ್ ಇಲ್ಲ ಅಂತೇಳಿ ಕಣ್ಣೀರಿಡ್ತಾ ಇದೆಯೇನೋ, ದುಃಖ ಪಡ್ತಾ ಇದೆಯೇನೋ, ಮನೆಯವರೇ ನನ್ನ ಆಳಿಸ್ತಾ ಇದ್ದಾರೆ ಅಂತೇಳಿ ದುಃಖ ಪಡ್ತಾ ಇದೆಯಾ ಏನೋ. ಹಲ್ಲೆಲೂಯ. ಯಾರಿಗೂ ಗೊತ್ತಲಾರ್ದಂತೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳುತ್ತಾ ಇದೆಯೇನೋ. ಹಲ್ಲೆಲೂಯ. ದೇವರಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀನಿ. ನನ್ನ ಮನೆಯವರು ಯಾರೂ ಕೂಡ ದೇವರ ಬಗ್ಗೆ ತಿಳ್ಕೊಂಡಿಲ್ಲ, ನಾನು ದೇವರ ಬಗ್ಗೆ ತಿಳ್ಕೊಂಡಿದ್ದೀನಿ. ನನಗೆ ಅದಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ, ಶೋಧನೆ ಬರ್ತಾ ಇದೆ ಅಂತೇಳಿ ನೀನು ಕುಗ್ಗಿ ಹೋಗ್ತಾ ಇದೆಯೇನೋ. ಹಲ್ಲೆಲೂಯ. ದೇವರಿನ ಜೊತೆ ಮಾತಾಡ್ತಾ ಇದ್ದಾನೆ. ಮಗನೇ ಮಗಳೇ, ನಿನ್ನ ಶೋಧನೆಯಲ್ಲೂ, ನಿನ್ನ ಕಣ್ಣೀರಲ್ಲೂ, ನಿನ್ನ ಕಷ್ಟಗಳಲ್ಲೂ, ಪ್ರತಿ ಒಂದರಲ್ಲೂ ಕೂಡ ನಾನು ನಿನ್ನ ಜೊತೆಯಾಗಿ ಇದ್ದೇನೆ. ಹಲ್ಲೆಲೂಯ. ಚಿಂತೆ ಮಾಡಬೇಡ, ಕಣ್ಣೀರಿಡಬೇಡ. ಇವತ್ತೆಲ್ಲ ನಾಳೆ ನಿನ್ನನ್ನು ಒಳ್ಳೆ ಸ್ಥಾನದಲ್ಲಿ ನಿಂದ್ರಿಸ್ತೇನೆ. ಹಲ್ಲೆಲೂಯ. ಯಾರನ್ನ ಎದುರು ಮಾತಾಡಿದ್ರೋ ಅವರನ್ನೇ ಗೌರವ ಕೊಡಬೇಕು. ಹಲ್ಲೆಲೂಯ. ಅವ್ರು ನಿನ್ನ ಬಗ್ಗೆ ಹೆಮ್ಮೆ ಪಟ್ಕೊಳ್ಬೇಕು. ಅದು ನಿನ್ನ ತಂದೆ ತಾಯಿ ಆಗಿರ್ಬೋದು, ನಿನ್ನ ಮಕ್ಕಳಾಗಿರ್ಬೋದು. ಹಲ್ಲೆಲೂಯ. ನಿನ್ನ ಫ್ಯಾಮಿಲಿ ಆಗಿರ್ಬೋದು, ನಿನ್ನ ಗಂಡ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿನ್ನ ಫ್ರೆಂಡ್ಸ್ ಆಗಿರ್ಬೋದು, ನಿನ್ನ ರಿಲೇಟಿವ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ನೀನು ಎಲ್ಲರನ್ನೂ ಪ್ರೀತಿಸ್ತಾ ಇದೀಯಾ, ಆದರೆ ನಿನ್ನೆಲ್ಲರೂ ಕೂಡ ದ್ವೇಷಿಸ್ತಾ ಇದ್ದಾರೆ. ಹಲ್ಲೆಲೂಯ. ಎಲ್ಲರೂ ಕೂಡ ನೀನು ದ್ವೇಷಿಸ್ತಾ ಇದ್ದಾರಾ? ದೇವರನಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಹಲ್ಲೆಲೂಯ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನು ಕೂಡ ನೀನು ಪ್ರೀತಿಸ್ತಾ ಇದೆಯಾ ಅಲ್ವಾ? ಎಲ್ಲರೂ ಕೂಡ ನಿನಗೆ ವಿರುದ್ಧವಾಗಿದ್ದಾರೆ ಅಲ್ವಾ? ನಾಳೆ ನಿನ್ನ ಹತ್ರ ಅವ್ರು ಬಂದೇ ಬರ್ತಾರೆ. ನಂಬಿಕೆಯಿಂದ ಇರು. ನಿನ್ನ ಜೊತೆ ನಾನಿದ್ದೇನೆ, ಅಂಜಬೇಡ. ಆತ್ಮಿಕ ಜೀವಿತವನ್ನು ಇನ್ನೂ ಹೆಚ್ಚಿಸಿಕೋ. ನಾನು ನಿನಗೆ ಸಹಾಯ ಮಾಡ್ತೇನೆ. ಹಲ್ಲೆಲೂಯ. ನಾನು ನಿನಗೆ ಒಳ್ಳೆ ರೀತಿಯಿಂದಾಗಿ ನಾನು ನಿನ್ನ ಬದಲು ಮಾಡ್ತೇನೆ, ನಿನ್ನ ಉನ್ನತ ಸ್ಥಾನದಲ್ಲಿ ಇಡ್ತಾನೆ. ನಿನ್ನ ಜಾಬಿಗಾಗಿ ಆಗಿರ್ಬೋದು, ನೀನು ಮಾಡೋ ಪ್ರತಿಯೊಂದು ಯಾವುದನ್ನು ಯೋಜನೆ ಆಗಿರ್ಬೋದು, ಎಲ್ಲವೂ ಕೂಡ ನಾನು ಸಫಲ ಮಾಡಿಕೊಡ್ತೇನೆ. ನೀನು ಕಣ್ಣೀರಿಡಬೇಡ, ನೀನು ದುಃಖ ಪಡಬೇಡ ಅಂತ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ఒంటరి పోరు నన్ను విసిగించిన మనుషులెల్లరూ నన్ను తప్పు పట్టిన ఒంటరి వాడే 1000 మంది అన్నావు, నేనున్నానులే భయపడకు అన్నావు. ఒంటరి వాడే 1000 మంది అన్నావు, నేనున్నానులే భయపడకు అన్నావు. నేనంటే నీకు ఎంత ప్రేమ యేసయ్యా, నేనంటే నీకు ఎంత ప్రేమ యేసయ్యా. నేనుండలేనయ్యా, నే బ్రతుకాలేనయ్యా, నేనుండలేనయ్యా, నే బ్రతుకాలేనయ్యా. నీవే లేకుండా నేనుండాలి
బ్రతకాలేనయ్యా, నీ తోడే లేకుండా నే బ్రతకాలేనయ్యా, రాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా, రాజా నీ సన్నిధిలో నేనుంటానయ్యా, మనసారా ఆరాధిస్తూ బ్రతికేస్తానయ్యా, మనసారా ఆరాధిస్తూ ಬ್ರತಿಕೇಸ್ತಾನಯ್ಯ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿಮಗೆ ಸ್ತೋತ್ರಗಳು ರಾಜ. ಅದು ಸ್ವಾಮಿ, ನಿಮ್ಮ ಕಣ್ಣೀರಿನಲ್ಲಿ, ನಿಮ್ಮ ದುಃಖದಲ್ಲಿ ಕೂಡ ನಾನು ಜೊತೆಯಾಗಿರ್ತೇನೆ. ಇವತ್ತು ನಿಮ್ಮನ್ನು ಯಾರು ಪ್ರೀತಿಸ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೀನು ದುಃಖ ಪಡ್ತಾ ಇದ್ದೀಯೇನು? ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ ಅಂತ ದೇವರಲ್ಲಿ ಹೇಳ್ತಾ ಇದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೇ, ಹೌದು ಸ್ವಾಮಿ, ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ, ಯಾರು ಅರ್ಥ ಮಾಡ್ಕೊಳ್ಳಾರ್ದೇ ಇರ್ತಾರೋ ಅದು ನಮಗೆ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ನಮ್ಮನ್ನು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸುವ ದೇವರೇ ನಿಮಗೆ ಸ್ತೋತ್ರಗಳು ರಾಜ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ, ನಿಮಗೆ ಸ್ತೋತ್ರಗಳು ರಾಜ. ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಸ್ವಾಮಿ ಈ ವಾಕ್ಯದ ಮುಖಾಂತರ ನೀನು ಬಲಪಡಿಸು, ಆತ್ಮಿಕ ಜೀವಿತವನ್ನು ತುಂಬಿಸು ಕರ್ತನೆ. ಕೀರ್ತನೆ ಭಾಗ 133ನೇ ಅಧ್ಯಾಯ 1ನೇ ವಚನದಿಂದ ಸ್ವಾಮಿ ನೀನು ಮಾತಾಡಿದೀಯ ಪ್ರಭು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೆ, ಹೌದು ಸ್ವಾಮಿ, ಪ್ರತಿಯೊಬ್ಬರನ್ನು ಕೂಡ ನಾವು ಪ್ರೀತಿಸುವಂತೆ, ಅವರ ತಪ್ಪುಗಳನ್ನೆಲ್ಲ ನಾವು ಕ್ಷಮಿಸುವಂತೆ ಪ್ರಭುವ ನಮಗೆ ಆಶೀರ್ವದಿಸು ಅಪ್ಪ. ನಮಗೆ ಯಾರು ಕೂಡ ಮನುಷ್ಯರು ಶತ್ರು ಅಲ್ಲ ಸ್ವಾಮಿ, ನಮ್ಮ ಶತ್ರು ಸೈತಾನನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಸೈತಾನನನ್ನು ಬೀಳಿಸಬೇಕು ಕರ್ತನೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರಗಳು ರಾಜ. ಓ ರಲಬ ಶಬ ರುಖೋರಲನ ಹೋ ರದರ್ ಲಬಕ ರಖೋರಲನ ಓ ರಿಲಾ ನಾ ರಿ ಬಲಿ ಬಾರಿ 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 ಶಾಮ್ದಾರಿ 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 ಶಾಮ್ದಾರಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರಗಳು ರಾಜ. ಸ್ತೋತ್ರ 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 ಸ್ತೋತ್ರ. ಹೋ ರಾಲಬ ಶಬ ರೋಬ ಲಬ ದಿರಲಬ ಕರೆಕೋರಲನ ಹೋ ರಾಲ ನಾ 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 ಓ ರಿ ಬಾರಿ 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 ಶಾಮ್ದಾರಿ ಶಾಮ್ದಾರಿ ಶಾಮ್ದಾರಿ. ಹಾಲೆಲೂಯಾ. ಈ ಲೋಕದ ಜನರು ಮುಖ ನೋಡಿ ಪ್ರೀತಿಸುವರು, ನನ್ನ ಹೃದಯವ ನೋಡಿ ಪ್ರೀತಿಸಿದೆ, ನಿನ್ನಂಥ ದೇವರು ಯಾರಿಲ್ಲ. ನನ್ನ ಹೃದಯವ ನೋಡಿ ಪ್ರೀತಿಸಿದೆ, ನಿನ್ನಂಥ ದೇವರು ಯಾರಿಲ್ಲ, ನಿನ್ನಂಥ ದೇವರು ಎಲ್ಲೂ ಇಲ್ಲ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೇಸಯ್ಯ, ಈ ದೀನನ ಬಾಳನು ಮೇಲಕ್ಕೆ ಎತ್ತಿದೆಯಯ್ಯ. ಸ್ತೋತ್ರ ಕರ್ತನೆ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ. ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ, ನಿಮಗೆ ವಂದನೆಗಳು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ. ಸಮಾಧಾನ ಕರ್ತನೆ, ನಿಮಗೆ ಸ್ತೋತ್ರ. ಆಲೋಚಗಾರನೇ ನಿಮಗೆ ಸ್ತೋತ್ರ. ಅದ್ಭುತಗಾರನೇ ನಿಮಗೆ ಸ್ತೋತ್ರ. ಮೋಹನತನದ ದೇವ ನಿಮಗೆ ಸ್ತೋತ್ರ. ಸರ್ವಶಕ್ತನಾದ ಯೆಸ್ಸಾಯ ನಿಮಗೆ ಸ್ತೋತ್ರಗಳು ರಾಜ. ಯಜ್ಞದ ಕುರಿಮರಿ ಆದಾತನೇ ನಿಮಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ. ಮಹೋನ್ನತನಾದ ದೇವ ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ, ನಿಮಗೆ ಸ್ತೋತ್ರ ಸ್ವಾಮಿಯ ಕರ್ತನೆ, ನಿಮಗೆ ಸ್ತೋತ್ರಗಳು ರಾಜ. ವಂದನೆ 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 ವಂದನೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರಗಳು ರಾಜ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತುತಿ 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 ಸ್ತುತಿ
ಸ್ತುತಿ ಸ್ತುತಿ ಸ್ತುತಿ ಸ್ತುತಿ ಸ್ತುತಿ ಸ್ತುತಿ ಸ್ತುತಿ ರೀ ಬಾಲ ಬಾ ಶಾಬ ರೋ ಬಾಲ ಬಾದಿ ರಿಲಿ ಬೇಕರ ಕರಲನ ಓ ರೀ ಬಾಲ ನಾ 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 ರಿ ಬಾರಿ 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 ಬಾ ಓ ರಾ ಬಾಲ ಬಾ ಶಾಬ ರೋ ಬಾಲ ದರಿಲಿ ಮೇಕರ ಕೊರಲನ ಹೋ ರಾಲ ದರಿಲಿ ಬೇಕರ ಕೊರಲನ ಹೋ ರಿ ಬಾಲ ಬಾದಲ್ಲ ಮದರಿಲಿ ಹೋ ಕಾಲೆ ಮದರಿಲಿ ಬೇ ಲೋ ಶಾಬ ಲೋ ಕಾಲೆ ದರಿಲಿ ಬೇ ಹೋ ಲಾರದಲ್ಲಿ ಹೋ ಬಾರ 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 ಶಾಂದಾರಿ 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 ಹಾಲೆಲೂಯಾ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕರ್ತನೇ ನಮಗೆ ಸ್ತೋತ್ರಗಳು ರಾಜ ಅಯ್ಯ ನಿಮಗೆ ವಂದನೆ ಸ್ವಾಮಿ ವಂದನೆ ವಂದನೆ ಹಾಲೆಲೂಯಾ నా ఇంటి దీపం నీవే నన్ను తెలిసి నా హృదయం నీ కొరకై పదల పరిచితి హల్లెలూయా నా ఇంటి దీపం నీవే నన్ను తెలిసి నా హృదయం నీ కొరకై పదల పరిచితి హారిపోయినా నా వెలుగు దీపము హారిపోయినా నా వెలుగు దీపము వెలుగించుము నీ ప్రేమతో ప్రభువా వెలుగించుము నీ ప్రేమతో ఎన్ని తలచినా ఏది అడగినా జరిగేది నీ చిత్తమే ప్రభువా జరిగేది నీ చిత్తమే నీ వాక్కుకై వేచి ఉంటిని మా ప్రార్థన ఆలకించుమా ప్రభువా మా ప్రార్థన ఆలకించుమా నా స్థితి గమనించి నన్ను ప్రేమించి నా కొరకై కల్వరిలో యాగమైతివి నీదు యాగమే నా మోక్ష మార్గము నీదు యాగమే నా మోక్ష మార్గము నీ నాదే నిత్య జీవము ప్రభువా నీ నాదే నిత్య జీవము స్వామి కర్తరే ನಿಮಗೆ ಸ್ತೋತ್ರಗಳು ರಾಜ అయ్యా మీకు వందనాలు ప్రభువా మీకే స్తుతి స్తోత్రం చెల్లించుతున్నాము గాక అయ్యా వీడియో చూస్తున్న బిడ్డల్ని కూడా వీడియో చూస్తున్న ప్రతి ఒక్క బిడ్డల్ని కూడా ఆశీర్వదించమయ్యా అయ్యా మీకే స్తోత్రం రాజా అయ్యా మీకే వందనాలు ప్రభువా థ్యాంక్ యూ లార్డ్ ది జీసస్ ఓ రలాబా షబరు ಬಲ ಬಾಬಾ 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 ಹಾಲೆಲೂಯಾ ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್ ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ ಅಯ್ಯಾ ನಿಮಗೆ ವಂದನೆ ಸ್ವಾಮಿ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಮುಟ್ಟು ಅಂತ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಲಾರ್ಡ್ ಅವರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಅವರನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಇನ್ನು ಅವರಲ್ಲಿ ಆತ್ಮಿಕ ಜೀವಿತವನ್ನು ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕಂತ ನೀವು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಪ್ರತಿಯೊಂದು ದುಃಖದಲ್ಲೂ ಕೂಡ ಪ್ರತಿಯೊಂದು ನೋವಿನಲ್ಲೂ ಕೂಡ ಪ್ರತಿಯೊಂದು ಶೋಧನೆಯಲ್ಲೂ ಕೂಡ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಇಕ್ಕಟ್ಟಿನ ಬಾಧದಲ್ಲೂ ಕೂಡ ನಿಮ್ಮ ಜೊತೆಯಾಗಿ ನಾನು ಇರ್ತೇನೆ ಅಂತ ದೇವರೇ ವಾಗ್ದಾನ ಮಾಡಿದೆಯಾ ಸ್ವಾಮಿ ಅಪ್ಪ ನಿಮಗೆ ವಂದನೆಗಳು ರಾಜ ಥ್ಯಾಂಕ್ ಯು ಲಾರ್ಡ್ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಮುಟ್ಟಿ ಸ್ವಾಮಿ ಅಂತ ನಿಮ್ಮನ್ನು ಕೇಳಿಕೊಡುತ್ತಾ ಇದ್ದೇನೆ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ನಿಮಗೆ ಕೈ ಕೊಟ್ಟಿದ್ದೇನೆ ಸ್ವಾಮಿ ಅವರನ್ನು ಅನ್ನದ ಪಾತ್ರೆ ಆಗಿ ನೀವು ರೂಪಿಸುತ್ತೀರ ಕರ್ತನೆ ನಿಮಗೆ ಒಳ್ಳೆ ರೀತಿಯಿಂದ ಕರ್ತನೆ ನಿಮಗೆ ಸ್ತೋತ್ರಗಳು ರಾಜ ಅಪ್ಪ ನಿಮಗೆ ವಂದನೆ ಸ್ವಾಮಿ ಸ್ತೋತ್ರ 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 ಹಾಲೆಲೂಯಾ ರೀ ಬಾ ಲಬಾ ಶಬ ರು ಬಾ ಲಬಾ ದಿರ ಲಬಾ ಕರೆ ಕೋರಲನ ಓ ರೀ ಬಾ 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 ರೀ ಬಾರಿ 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 ಬಾ ಶಂದರಿ ಶಬ್ದರಿ ಶಂದರಿ ಶಂದರಿ ಹೋ ರಾ ಬಾ ಲಬಾ ಬಾ ಬದಿರಿ ಲಬಾ ಕರೆ ಕೋರನ ಲಿ ಬದರಿ ಶಬ ರಿ ಬಲನ ಹಾಲೆಲೂಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ ನಿನ್ನೋರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య ನನ್ನ ಆಧಾರ ನೀವೇ ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య ನನ್ನ ಐಶ್ವರ್ಯ ನೀವೇ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ
ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಯೆಸಯ್ಯ. ಓ ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ದೇವರ ಪ್ರಸನ್ನ ತಿಳಿತಾ ಇದೆ ಪ್ರಿಯರೇ. ಪ್ರತಿಯೊಬ್ಬರು ಕೂಡ ಮಂಡಿ ಉರಿ ಪ್ರಾರ್ಥಿಸ್ರಿ. ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ಸ್ತೋತ್ರ ಸ್ತೋತ್ರ ಯೆಸಯ್ಯ. ಸ್ತೋತ್ರ ಸ್ತೋತ್ರ ಯೆಸಯ್ಯ. ಓ ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರ ರಾಜ. ಹಾಲೆಲೂಯ. ಗ್ಲೋರಿ ಟು ಮಾಸ್ಟರ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್. ಸ್ತೋತ್ರ ಸ್ತೋತ್ರ ಯೆಸಯ್ಯ. ಸ್ತೋತ್ರ ಸ್ತೋತ್ರ ಯೆಸಯ್ಯ. ನನ್ನ ಸಂತೋಷಕ್ಕೆ ಕಾರಣ ನೀವೇ ಯೆಸಯ್ಯ. ನೀವೇ ಯೆಸಯ್ಯ, ನನ್ನ ಆಧಾರ ನೀವೇ. ನನ್ನ ಸಮೃದ್ಧಿಗೆ ಕಾರಣ ನೀವೇ ಯೆಸಯ್ಯ. ನೀವೇ ಯೆಸಯ್ಯ, ನನ್ನ ಐಶ್ವರ್ಯ ನೀವೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಯೆಸಯ್ಯ. ಓರಿ ಬಲಬ ಶಬರು ಬಲಬ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ರೀಬಲಬ ಶಬರು ಬಲಬ ರಿಬಲೋ ಬಾಬಾ ಬಾಬಾ ರಿಬಲೋದರಲ್ ಮಗ ರೇಖರಲ್ನ ಹೋರ ಬಲಬ ಶಬರು ಬಲ ನಾ ಓ ರಿ ಬಾರಿ 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 ಬಾ ಶಾಂದರಿ ಶಾಂದರಿ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿಮಗೆ ಸ್ತೋತ್ರಗಳು ರಾಜ. ಅಪ್ಪ, ನಿಮಗೆ ವಂದನೆ ಸ್ವಾಮಿ. ನಮ್ಮನ್ನು ಮುಟ್ಟಿದ್ದಕ್ಕಾಗಿ, ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ. ಪ್ರತಿಯೊಬ್ಬ ವಿಡಿಯೋ ನೋಡ್ತಿರುವಂಥ ಮಕ್ಕಳನ್ನು ಕೂಡ ಮುಟ್ಟು ಸ್ವಾಮಿ, ಆಶೀರ್ವದಿಸು. ಅದ್ಭುತ ಕಾರ್ಯಗಳನ್ನು ಮಾಡನ್ನು ಯೇಸುವಿನ ನಾಮದಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನನಗೆ ಯಾರು ಪ್ರಾರ್ಥನೆ ಮಾಡಂತ ಹೇಳಿದ್ರೆ ಸ್ವಾಮಿ, ಪ್ರತಿಯೊಬ್ಬರು ಕೂಡ ಪ್ರಾರ್ಥಿಸ್ತಾ ಇದ್ದಾನೆ. ಹೆಸರು ಆಗಿರೋ ರಾಜ, ನೀನು ಅವರನ್ನು ಆಶೀರ್ವದಿಸಿ ಅದ್ಭುತ ಕಾರ್ಯಗಳನ್ನು ನಡೆಸು ಸ್ವಾಮಿ. ಅವರ ಜೀವಿತದಲ್ಲಿ ಎಲ್ಲ ಕಷ್ಟ, ನೋವು, ಬಾಧ, ಸಾಲ, ಸಂಕಟ, ದುಃಖ, ವಿರಹ, ಯಾತನೆ ಪ್ರತಿ ಒಂದು ಕೂಡ ಯೇಸುವಿನ ನಾಮದಿಂದ ತೊಲಗಿ ಹೋಗಬೇಕು ಕರ್ತಾರೆ. ಶಾಂತಿ, ಸಮಾಧಾನ, ನೆಮ್ಮದಿ, ಯಶಸ್ಸು ಕರ್ತಾನೆ. ಜಾಬಿನಲ್ಲಿ ಯಶಸ್ಸು ಒಳ್ಳೆ ರೀತಿಯಿಂದಾಗಿ ಮಾರ್ಪಡಿಸಿ ಕರ್ತಾನೆ. ಎಜುಕೇಷನ್ ಕೂಡ ಮುಂದೆ ಬರುವಂಥ ಪ್ರತಿಯೊಬ್ಬ ಮಕ್ಕಳು ಕೂಡ ಆಶೀರ್ವದಿಸು. ಯಾರಿಗೆ ಸೈತನ ಕಾರ್ಯ ಅಡ್ಡಿ ಬರ್ತಾ ಇದೆಯೋ ಪ್ರತಿಯೊಬ್ಬರು ಕೂಡ ಸೈತನ ಕಾರ್ಯ ಯೇಸುವಿನ ನಾಮದಲ್ಲಿ ಸಂಪೂರ್ಣತೆಯಿಂದ ತೊಲಗಿ ಹೋಗಬೇಕು ಕರ್ತನ. ನೇಮ್ ಆಫ್ ದಿ ಜೀಸಸ್, ಟಚ್ ಆಫ್ ದಿ ಜೀಸಸ್, ಫೈರ್ ಇನ್ ದ ಜೀಸಸ್. ಓ ರಾಲಾಬಾ ಶಬ ರೂಬಾ ಲಬಾ ಬಾಬಾ 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 ಶಂದರಿ 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 ಶಂದರಿ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಇಂದ ಕರ್ತನೆ, ನಿಮಗೆ ಸ್ತೋತ್ರಗಳು ಅಯ್ಯ. ನಿಮಗೆ ವಂದನೆ ಸ್ವಾಮಿ. ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಇಂದ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರಗಳು ರಾಜ. ಹಾಲೆಲೂಯ. నా ప్రాణ ప్రియుడా నీ సన్నిధి పరిమళమే చింతెదేనే కన్నా నీ ప్రేమ మధురమయ్యా తండ్రి దేవా నానందమా నీ బడిలో నాకు సుఖము దేవా. స్తోత్రం రాజా. తండ్రి దేవా నానందమా నీ బడిలో నాకు సుఖము. తండ్రి దేవా తండ్రి దేవా నా సర్వం నీవయ్యా. నీవుంటే నాకు చాలు దేవా. నువ్వుంటే నాకు చాలు యేసయ్యా. నీ ప్రేమ ఉంటే నాకు చాలు యేసయ్యా. నీతో ఉంటే ఎంతో ఆనందం అయ్యా. అయ్యా, నీతోనే ప్రార్థన చేస్తూ ఉంటే ఎంతో ఆనందం అయ్యా. రాజా, మీకు వందనాలు ప్రభువా. రాజా, మీకు స్తుతి స్తోత్రం చెల్లిస్తున్నాము గాక. అయ్యా, మీకు వందనాలు తండ్రి. అయ్యా, స్తోత్రం స్తోత్రం స్తోత్రం. హాలెలూయా హాలెలూయా హాలెలూయా. ప్రార్థనలో ఎంతో ఆనందం ఉందయ్యా. ప్రార్థనలో ఎంతో శక్తి ఉందయ్యా. అయ్యా, నీ ప్రేమతో ఎంతో మధురమైన ప్రేమ ఉంది యేసయ్యా. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಎಂದು ಕರ್ತನೇ, ನಿಮಗೆ ಸ್ತೋತ್ರಗಳು ರಾಜ. ಅಪ್ಪ, ನಮ್ಮನ್ನು ಅಭಿಷೇಕಿಸಿ ಆಶೀರ್ವದಿಸಿ ನಿನ್ನ ಅಗ್ನಿ ಅಭಿಷೇಕವನ್ನು ಪ್ರತಿಯೊಬ್ಬ ವೀಡ ನೋಡ್ತಿರುವಂಥ ಮಕ್ಕಳ ಮೇಲೆ ಸುರಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇನೆ ಪ್ರಭುವ. ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಪ್ರಭುವ. ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರ. ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾರ ಇಲ್ಲ ಅಂತ ನಾವು ಯೋಚನೆ ಮಾಡ್ತಿರುವಂಥ ಸಮಯದಲ್ಲಿ ನಾನಿದ್ದೇನೆ ಮಗನೇ ಮಗಳೇ ಅಂತ ಕರ್ತನೆ ನಮಗೋಸ್ಕರ ಬಂದ ದೇವರೇ,
ಅಪ್ಪ ನಿಮಗೆ ಸ್ತೋತ್ರಗಳು ರಾಜ. ಕರ್ತನೇ ನಿಮಗೆ ಸ್ತೋತ್ರ. ಹಾಲೆಲ್ಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿಮಗೇನು ಕೊಡಬೇಕು ಸ್ವಾಮಿ, ನಾವೇನು ಕೊಟ್ಟರು ಕೂಡ ಸಮಾನ ಆಗೋದಿಲ್ಲ ರಾಜ. ಅಯ್ಯ ಕರ್ತನೇ, ನಿನ್ನ ಪ್ರೀತಿಗೆ ಏನು ಸಾಟಿ ಇಲ್ಲ ಸ್ವಾಮಿ. ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ. ಹಾಲೆಲ್ಲೂಯಾ. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ಸ್ತೋತ್ರ. ನಿನ್ನ ಪ್ರೀತಿಗೆ ನಿನ್ನ ತ್ಯಾಗಕ್ಕೆ ಏನು ಬದಲಾಗಿ ನೀಡಲಿ? ಈ ನನ್ನ ಮುರಿದೋದ ಬರಿದಾದ ಮನವನ್ನೇ ನೀಡುವೆ. ನಿನ್ನ ಪ್ರೀತಿಗೆ ನಿನ್ನ ತ್ಯಾಗಕ್ಕೆ ಏನು ಬದಲಾಗಿ ನೀಡಲಿ? ಈ ನನ್ನ ಮುರಿದೋದ ಬರಿದಾದ ಮನವನ್ನೇ ನೀಡುವೆ. ನನ್ನ ಜೀವಕ್ಕೆ ನಿಜ ಆಸರೆ ಜೀವದಾತನೆ ನನ್ನೆಸುವೆ. ಭಯವು ಬಂದಾಗ ಮನವು ನೊಂದಾಗ ಜೊತೆಗೆ ಇರುವಾತನೇ. ಜೀವನ ಸೋತಾಗ ಭರವಸೆ ಕಳೆದಾಗ ಸ್ಫೂರ್ತಿಯ ತಂದಾತನೇ. ಸ್ಫೂರ್ತಿಯ ತಂದಾತನೇ. ಓ ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ. ಅಪ್ಪ ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಕರ್ತನೇ ನಿಮಗೆ ಸ್ತೋತ್ರ. ಇಷ್ಟೊತ್ತು ಅಭಿಷೇಕಿಸಿ ಆಶೀರ್ವಾದಕ್ಕಾಗಿ, ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ, ಮನಃಶಾಂತಿ ಮಾಡಿದ್ದಕ್ಕಾಗಿ ಪ್ರಭುವ, ಸಮಾಧಾನ ಕರ್ತನೆ ಆಲೋಚಗಾರನೇ ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ ಪ್ರಭುವ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ ನಿಮಗೆ ಸ್ತೋತ್ರ. ಕರ್ತನೆ ವಂದನೆ. ಹಾಲೆಲ್ಲೂಯಾ. ಯೇಸು ರಕ್ತಕ್ಕೆ ಜಯ. ಯೇಸು ರಕ್ತಕ್ಕೆ ಜಯ. ಪ್ರಭು ಯೇಸು ರಕ್ತಕ್ಕೆ ಸಂಪೂರ್ಣ ಜಯವಾಗಲಿ. ಅಮ್ಮಾಯ್ ನನ್ನ ಮನವೇ ಕೊಂಡಾಡು. ಆತನ ನಾಮ ಪರಿಶುದ್ಧ. ನನ್ನ ಮನವೇ ಆತನ ಸರ್ವಾಂತ ನಮ್ಮನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರ್ತು ಹೋಗಬೇಡ್ರಿ. ಅಮಾನ್ ಜೀಸಸ್ ಅಮಾನ್. ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮ ಪರಿಶುದ್ಧವೆಂದು ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನಡೆಯುವ ಪ್ರಕಾರ ಭೂಲೋಕದಲ್ಲೂ ಕೂಡ ನೆರವೇರಿಸು ರಾಜ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿರಿ. ನಮಗೆ ಪ್ರತಿಯೊಬ್ಬರ ತಪ್ಪನ್ನು ಕ್ಷಮಿಸುವಂತೆ, ನಮ್ಮ ತಪ್ಪಲು ಅವರು ಕ್ಷಮಿಸುವಂತೆ ಒಳ್ಳೆ ಕ್ರಿಸ್ತನ ಮನಸ್ಸನ್ನು ನೋಡು. ಯಾವುದೇ ಶೋಧನೆ ಒಳಗಾಗದಂತೆ ರಾಜ, ಎಲ್ಲ ಕೇಡು ಅಪಾಯ ಕಾರ್ಯಗಳನ್ನು ನಮ್ಮ ತಪ್ಪಿಸಿ ಕಾಪಾಡ್ರಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ನಿಮ್ಮದಾಗಿರಲಿ. ಹಮಾನ್ ಜೀಸಸ್ ಹಮಾನ್. ನಿನ್ನ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ ಸ್ತೋತ್ರ ಘನತೆ ಮಾನ ಪ್ರಭಾವ ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನನ್ನ ನಜರೀತಾದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಬಂದನೆ ಪರಮ ಜೀವವುಳ್ಳ ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವ್ರೇ. ಅಮಾನ್ ಜೀಸಸ್ ಅಮಾನ್. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಅಮಾನ್.